ಪ್ಲೇಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. 3, 2, 1. ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ 6:53 ಆಗಿದೆ. ಈಗ ನಾನು ರೆಡಿ ಆಗಿದ್ದೀನಿ, ಸೈಕ್ಲಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ. ಮನೆಯಿಂದ ಅಲ್ಲೇ ಅರ್ಧ ಕಿಲೋಮೀಟ್ರ್ ಬಂದೆ. ಒಂಥರ ಶಾಂತತೆಯಲ್ಲಿ ಹೊಡೆಯೋದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಸೈಕ್ಲಿಂಗ್ ಮಾಡೋಕ್ಕೆ ಈ ಪ್ಲೇಸು ಬೆಸ್ಟ್ ನೋಡಿ. ಆ ಥರ ಎರಡು ಕಡೆ ಮರ ಇದೆ, ಅಂದರೆ ಈ ಪ್ಲೇಸು ಶಾಂತತೆ ಇರ್ತದೆ ಫುಲ್ಲು. ಅದಕ್ಕೆ ಇಲ್ಲಿ ಬರ್ತೇನೆ ನಾನು. ಸೈಕ್ಲಿಂಗ್ ಬಂದರೆ ಇಲ್ಲಿ ಬರ್ತೀನಿ. ಫುಲ್ಲು ಶಾಂತತೆ, ಅಂದರೆ ಬೆಳಗ್ಗಿನ ಟೈಮು ನಮಗೆ ಫುಲ್ ಮನಸ್ಸೆಲ್ಲ ಫ್ರೆಶ್ ಆಗುತ್ತೆ. ಅದಕ್ಕೆ ನಾವು ಸೈಕ್ಲಿಂಗ್ ಬರಲೇಬೇಕು. ಅಂದರೆ ಒಂಥರ ಫ್ರೆಶ್ ಮೂಡ್ ಬರುತ್ತೆ ಬೆಳಗ್ಗೆ, ಅದಕ್ಕೆ ನಾವು ಬರಬೇಕು. ಎಲ್ಲ ವಾಕಿಂಗ್ ಬೆಳಗ್ಗೆ ಯಾರೂ ಇಲ್ಲ ಇಲ್ಲಿ. ಪಿಬಿ ರೋಡ್ ನೋಡಿ. ಅಂದರೆ ಸ್ವಲ್ಪ ಕಾರುಗಳು ಬರ್ತಾ ಇದ್ದಾವೆ. ಇನ್ಮೇಲೆ ಸ್ಟಾರ್ಟ್ ಟ್ರಾಫಿಕ್ ಎಲ್ಲ ಐತಿ. ಅಂದರೆ ಬೆಳಗ್ಗೆ ನಾನೀಗ ಮನೆಗೆ ಬಂದೆ. 7:23 ಆಗಿದೆ. ಚಲೋ ಆಯ್ತು ಇವತ್ತು. ಹಾಫ್ ಆನ್ ಅವರ್ ಮೇಲೆ ಆಯಿತು. ಚೆನ್ನಾಗೈತೆ ಇವತ್ತು ಸೈಕ್ಲಿಂಗ್, ಸೂಪರ್. 2 hours later. ಮಾಡ್ತೀವ ಅದಕ್ಕೆ ಪ್ರಿಪ್ರೇಷನ್. ನಾಷ್ಟ ಮಾಡ್ತಾಯಿದ್ದೀನಿ, ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ. 1 hour later. ಹಿತ್ತಲ ನೋಡ್ರಿ ಇದು. ಆದರೆ ಈ ಕಡೆ ನಾವು ನಿನ್ನೆ ಒಂದು ಸ್ವಲ್ಪ ಹಚ್ಚಿದ್ವಿ ಬೆಂಕಿನ, ಅದಕ್ಕೆ ಇದು ಇಷ್ಟೆಲ್ಲ ಸೊಟ್ಟೈತಿ. ಇನ್ನು ಉಳ್ಕಿದ್ವಲ್ಲ ಇಲ್ಲಿ ಅದಾವಲ್ರಿ ಇವು, ಅದು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅವೆಲ್ಲ ಗರಿ ಎಲ್ಲ ಉಳ್ದವಲ್ಲ. ಅವನ್ನ ಇನ್ನೂ ಸ್ವಲ್ಪ ಹಚ್ಚೋದಕ್ಕೆ ಹಚ್ತೀವಿ. ಈ ಕಡೆ ಎಲ್ಲ ಫುಲ್ ಹಚ್ಚಿದ್ವಿ ನೋಡಿ. ಇನ್ನೂ ಉರಿತಾ ಇದೆ ಸ್ವಲ್ಪ ಫುಲ್ಲು ಕ್ಲೀನ್ ಆಯ್ತಿದ್ದು. ಈಗ ನೋಡಿ ಎಷ್ಟು ಬೇಕಿದೆ ಫಸ್ಟು, ಅಂದರೆ ಆ ಬಿಸಿಲಲ್ಲಿ ಹೆಂಗೆ ನೋಡಿ ಫುಲ್ಲು ಕ್ಲೀನ್ ಮಾಡಿದ್ರಲ್ಲಿ ಬೆವರು ಕಿತ್ಕೊಂಬಂತು. ಅಷ್ಟು ಇದೆ ಇಲ್ಲಿ ಎಲ್ಲ. ಇನ್ನೂ ಮುಗ್ದಿಲ್ಲ ಆ ಕಡೆ, ಮತ್ತು ಹಚ್ಚನಂತೀಗ. ಈಗ ಇಷ್ಟಿರಲಿ ಸಾಕಂತ ಬಿಟ್ಟು ಬಂದೆ. ಸಾಕೀಗಿಷ್ಟು. ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನಿಮಗೆ ಆಮೇಲೆ ಈಗ ಇಲ್ಲಿ ಕ್ರಿಕೆಟ್ ಆಡ್ತೀವಿ. ನಿಮ್ಮನ್ನ ತಡೆದಿರುವವರು ಯಾರು ನೋಡ್ರಿ. ಈಗ ಇಲ್ಲಿ ಏನಿತ್ತಂದ್ರೆ ಇಲ್ಲೇ ಸ್ಕೂಟಿ ಇತ್ತು, ಸ್ಕೂಟಿ ತೆಗೆದೆ. ಇಲ್ಲಿ ಬೈಕ್ ಐತಿ, ಈಗ ಬೈಕ್ ತೆಗಿಬೇಕು. ಈಗ ತೆಗೆದಿಟ್ಟೆ, ಈಗ ಸ್ಕೂಟಿ ತೆಗೆದಿಟ್ಟೆ ಈ ಕಡೆ. ಈಗ ಅದೊಂದು ಬೈಕ್ ತೆಗೆದ್ರೆ ನಮ್ಮದು ರೆಡಿ ಆಕತಿ ಪಿಚ್. ಈಗ ಇಲ್ಲಿ ಏನಂದರೆ ಇಲ್ಲೊಂದು ಬೋರ್ಡ್ ಬರ್ತೈತಿ. ಈಗ ಸಮರ್ಥ ತರಕ್ಕೆ ಹೋಗ್ಯಾನ, ಇಲ್ಲೇ ಮ್ಯಾಗ ಐತದ. ಇದನ್ನು ತೆಗೆದೀಗ ಕಲ್ಲು ಇಟ್ಕೊಂಡಿದ್ವಿ ಹಂಗೆ. ಈಗ ಇದನ್ನು ತೆಗೆದು ಬೋಲ್ಡ್ ಇಟ್ಟರೆ ಇಲ್ಲಿ ಪಿಚ್ ರೆಡಿ ಆಕತಿ. ಇದು ಇಲ್ಲೇ ಬ್ಯಾಟ್ಸ್ಮನ್ ಎಲ್ಲದು ಸ್ಕ್ರೀಚ್ ಹಾಕ್ತೀವಿ. ಮತ್ತು ಬಾಲರ್ ಎಲ್ಲಂದ್ರೆ ಇಲ್ಲಿ ಬಾಲರ್ ಇದು ಲೈನು ಮತ್ತು 4, 6 ಅಂದರೆ ಅಲ್ಲಿ ಪಿಚ್ ದೊಡ್ಡದಾಕತ್ತಲ್ಲ, ಇದು 4, 6 ಇದೆ. ಇದ್ರ ಮ್ಯಾಗ ಹಾರಿ ಬಿತ್ತಂದ್ರೆ 6, ಉಳ್ಕೊಂಡು ಹೋಗ್ತಂದ್ರೆ 4. ಈ ಟೈಪ್ ನಾವು ಈಗ ಆಟಾಡ್ತೀವಿ. ಮತ್ತು ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ, ಮಜಾ ಇರ್ತೈತಿ. ಈಗೇನು ರೆಡಿ ಆಯ್ತು. ಈಗ ಪಿಚ್ ರೆಡಿ ಮಾಡ್ಬೇಕು, ಇನ್ನೂ ಸ್ವಲ್ಪ ಐತಿ. ಮತ್ತು ಸ್ಕ್ರೀಚ್ ಗೀಚ್ ಎಲ್ಲ ಹಾಕ್ತೀನಿ ಈಗ, ಓಕೆನಾ? ನೋಡಿರಿ, ಸ್ವಲ್ಪ ಜುಗಾಡ್ ಐತಿ, ಅಂದ್ರೆ ರಂಗೋಲಿ ಹಾಕತ್ತೀವಿ ಇಲ್ಲಿ ಸ್ಕ್ರೀಜ್. ಮತ್ತು ಇದೊಂದು ಬ್ಯಾಟ್ ಲೆಂತ್ ಹಿಡ್ಕೊಂಡು ಇಷ್ಟು ಸ್ಕ್ರೀಚ್ ಹಾಕಿದೆ. ಈಗ ಬಾಲಿಂಗ್ ಕಡೆ ಸ್ಕ್ರೀಚ್ ಹಾಕ್ಬೇಕು. ಇಷ್ಟಾದ್ರೆ ಗೊತ್ತಾಗತ್ತೆ ಬಾಲಿಂಗ್ಗೆ, ಸಾಕಿಷ್ಟೇ ನೋಡಿರಿ. ಆಯಿತಾ, ಇಲ್ಲಿಂದ ಬಾಲಿಂಗ್, ಅಲ್ಲಿಂದ ಬ್ಯಾಟ್ಸ್ಮನ್. ಆಯಿತಾ, ಇಷ್ಟು ಡಿಸ್ಟೆನ್ಸ್ ಐತಿ. ಕರೆಕ್ಟ್ ಪಿಚ್ ಗಿಚ್ಚೆಲ್ಲ ಕರೆಕ್ಟ್ ಆಯ್ತು. ಈಗ ಬ್ಯಾಟ್ ಒಂದು ತೆಗೆದು, ಈಗ ಬೈಕ್ ಒಂದು ತೆಗೆದು ಅದು ಕೆಲಸ ಆಕತಿ. ಈಗ ಮುಗಿತಾ, ಸ್ಟಾರ್ಟ್ ಮಾಡಿದ್ವಿ ಆಟ.
ಮತ್ತು ಬಂದು ಫ್ರೆಶ್ ಅಪ್ ಕೂಡ ಆದ್ವಿ ಎಲ್ಲ ಹೊಕ್ಕ ತಗೊಂಡು. ಇಲ್ಲಿ ಹಾವೇರಿಯಲ್ಲಿ 34 ಡಿಗ್ರಿ ಬಿಸಿಲಿದೆ ಫುಲ್ಲು. ಹೊರಗೆ ತೋರಿಸ್ತೀನಿ ಬರ್ರಿ ನಿಮಗೆ ಫುಲ್ಲು ನೋಡಿ ಎಷ್ಟು ಬಿಸಿಲಿದೆ. ನಾವು ಇಂಥದ್ರಾಗ ಈಗ ಆಟಾಡಿ ಇಲ್ಲೇ ನೆರಳು ಐತಿ ಬಿಡ್ರಿ, ಇಲ್ಲೇ ಈ ಕಡೆ ಎಲ್ಲ ನೆರಳು ಐತಿ. ಅದಕ್ಕೆ ಬಂದ್ವಿ, ಈಗ ಬಿಸಿಲು ಭಾಳ ಹತ್ತೆ ಅದಕ್ಕೆ ನಾವು ಬಂದ್ವಿ. ಈಗ ಬಿಸಿಲಿಗೆ ಶರ್ಬತ್ ಮಾಡ್ಕೊಳತ್ತೀವಿ, ಲೆಮನ್ ಜ್ಯೂಸ್ ಒಂದೇಣ್ದೆ. ಅದ್ರೊಳಗೆ ಬೀಜ ತೆಗಿಬೇಕ. ನೀರು ಹಾಕಿ ಈಗ ಫ್ರಿಜ್ನಾಗ ನೀರು ಇಟ್ಟೇವಿ. ಇದಕ್ಕೆ ನೀರು ಹಾಕಿ ಸಕ್ಕರೆ ಹಾಕ್ಬಿಟ್ರೆ ನಮ್ದು ಲೆಮನ್ ಜ್ಯೂಸ್ ಮತ್ತು ಶರ್ಬತ್ ರೆಡಿ ಆಕತಿ. ಇದನ್ನ ಬಿಸಿಲಿಗೆ ಕುಡಿಬೇಕು. ಲೆಮನ್ ಇದು ಇಂಟೇಕ್ ಮಾಡ್ತಿರ್ಬೇಕಂದ್ರೆ ಲೆಮನ್ನು ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಶರ್ಬತ್ತು ರೆಡಿ ಆಯಿತು. ಈಗ ಇದನ್ನ ಕುಡಿಯೋಣ. ಊಟಕ್ಕೆ ಅನ್ನ, ಬೇಳೆ, ಸೊಪ್ಪಿನ ಸಾರು ಮತ್ತು ತರಕಾರಿ ಸಾರು, ಇದು ಎಲ್ಲ ಮಿಕ್ಸ್. ಇದು ಇಡ್ಲಿ, ಉಪ್ಪಿನಕಾಯಿ, ಮಿರ್ಚಿ. ಈಗ ಊಟ ಮಾಡೋದು ಸಣ್ಣಗೆ ನೆಂದಾಗ ಮಕ್ಕಂಡೇವಿ. ಇಷ್ಟೊತ್ತಂಗೆ ಹಂಗೆ ಟೈಮ್ ಪಾಸಿಗೆ ಮಕ್ಕಂಡೇವಿ. ಇವತ್ತು ನಿಮ್ಗೆ ಈಗ 5 ಗಂಟೆ ಆಗೈತಿ. ಇವತ್ತು 5:15 ನಿಮ್ಗೆ ಸ್ಪೆಷಲ್ ನ್ಯೂಸ್ ಐತಿ. ಏನಂದ್ರೆ ಇವತ್ತು 28 ಮಾರ್ಚ್ 2026. ಇವತ್ತು ಏನಾಯ್ತು ಅಂದ್ರೆ ಸೀಸನ್ 19 ಫಸ್ಟ್ ಮ್ಯಾಚ್ ಐತಿ. ಇವತ್ತು RCB ವರ್ಸಸ್ SRH. ಈಗ 5:15 ಸ್ಟಾರ್ಟ್ ಆಕೈತಿ, ಅಂದ್ರೆ 11 ಗಂಟೆಗೆ ಮುಗಿದೈತಿ. ಹೋದ ವರ್ಷ RCB ಅವರು ಕಪ್ ಹೊಡೆದಿದ್ರು. ಈ ಸಲ ಯಾರು ಹೊಡಿತಾರೆ ಅಂತ ನೋಡೋಣ, ಆಯ್ತಾ? ನಾವು ಒಂದು ಗಿಡ ಹಚ್ಚಿದ್ದೀವಿ, ತೋರಿಸ್ತೀನಿ. ಹೊರಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ನಮ್ಮ ಮನೆಯಲ್ಲಿ ಇತ್ತದು, ಅಂದರೆ ನಾವು ಪಾಟಲ್ಲಿ ಬೆಳೆಸಿದ್ದದು. ಈಗ ನೋಡಿ, ಇಲ್ಲಿ ನಾವೆಲ್ಲ ಕರೆಕ್ಟಾಗಿ ಹೋಲ್ ಮಾಡಿ ಈ ಟೊಮೆಟೊ ಗಿಡನ ಇಲ್ಲಿಯೇ ಹಾಕಿದ್ವಿ. ಇಲ್ಲಿ ಬಿಸಿಲು ಕೂಡ ಬರುತ್ತೆ. ಇವತ್ತು ನಾವು ಡೈಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ನೋಡಿ ಅಲ್ಲೆಲ್ಲ ಎಲೆ ಇದೆಯಲ್ಲ ಎಲ್ಲ ಕಡೆ ಹಾಕಿ ಇದನ್ನ ಇಲ್ಲಿ ಮುರಿದ್ವಿ. ಅಂದ್ರೆ ಇದನ್ನು ಚೆಗಿರ್ತೈತಿ ಇದು. ಅದಕ್ಕೆ ಈಗ ದಿನ ನೀರು ಹಾಕ್ಬೇಕು ಸಮರ್ಥ. ಇದಕ್ಕೆ ನಿಂದ ನೋಡಿ ಕೆಲಸ ಅದ. ಇಲ್ಲಿ ಮತ್ತೆ ಹಾಕ್ಬೋದು ಸಮರ್ಥ ಗಿಡ. ಈ ಕಡೆ ಜಾಗ ಐತಿ, ಇಲ್ಲೆಲ್ಲ ಜಾಗ ಐತಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಆಯ್ತಾ. ಈಗ ಮಳೆ ಸೀಸನ್ ಇದೆ. ಅಂದರೆ ನಮ್ಮದು ಏನಾಗಿದೆ, ಈಗ ಸಮ್ಮರ್ ಹಾಲಿಡೇ ಕೊಟ್ಟಿದ್ದಾರೆ. ಅಂದರೆ ಇದು ಮಳೆ ಬರ್ತಾ ಇದೆ, ಆಯಿತಾ. ಅದಕ್ಕೀಗ ಮಳೆನೂ ಐತಿ ಅಂಥೇಳಿ ಇದೆಲ್ಲ ಆ ಕಡೆ ಇವತ್ತು 2 ಕೆಲಸ ಅದು. ಆ ಕಡೆ ಸ್ವಚ್ಛ ಆಯಿತು. ಆ ಕಡೆ ಬೆಂಕಿ ಹಚ್ಚಿ ಕೆಲಸ ಅದೊಂದು ಸ್ವಚ್ಛ ಆಯಿತು. ಮತ್ತು ಇದೊಂದು ಗಿಡ ಹಚ್ಚಿದ್ವಿ. ಮತ್ತು ಹಾಗೆ ದಿನ ಯಾವ್ದಾದ್ರು ಹಚ್ತಿರ್ತೀವಿ. ಮತ್ತು ಈಗ ಟೈಮು 5:48. ಈಗ ಸ್ಟಾರ್ಟ್ ಆಗೈತಿ. ಈಗ ಹೋಗೋಣ ಬರ್ರಿ, ಬಾ. 7 ಗಂಟೆ ಸ್ಟಾರ್ಟ್ 7:00. ಹೋಗೋಣ ಬರ್ರಿ. ಫಸ್ಟ್ ಈಗ ಸ್ಟಾರ್ಟ್ ಆಗೈತಿ. ಈಗ ನೋಡೋಣ ಫಸ್ಟ್. ಈಗೇನಿಲ್ಲ, ಇನ್ನು ಗ್ರ್ಯಾಂಡ್ ಓಪನಿಂಗ್ ಮಾಡ್ತೀವಿ. ಗ್ರ್ಯಾಂಡ್ ಓಪನಿಂಗ್ ಐತಿ, ಫಸ್ಟ್ ಡೇ ಅಲ್ಲ. ಫಸ್ಟ್ 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಓಕೆ, ಇದು ಹಂಗೆ ತೋರ್ಸಾಕತ್ತಾರ. ಅವ್ರಿಗೂ ಏನೇನು ಅದ್ರ ಕ್ರಿಕೆಟಿನ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಆ ಟೈಪ್ ಇದು ಐತಿ. ಈಗ 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಇನ್ನು ಈಗೇನಿಲ್ಲ, 5:15 ಅಂತ ಹೇಳ್ಯಾರ ಅದ್ರಾಗ. ಆದರೆ 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಟಾಸ್ ಎಲ್ಲ 7 ಗಂಟೆಗೆ ಮುಗಿಯೋದು. ಆ್ಯಸ್ ಯೂಶ್ವಲ್ 11 ಗಂಟೆ. ಈ ಸಲ ಮತ್ತು ಟೀಮ್ ಕ್ಯಾಪ್ಟನ್ಸ್ ಎಲ್ಲ ಇಂಡಿಯಾದಲ್ಲಿ ಅದಾರ. ಯಾರು ಬೇರೆ ಕಂಟ್ರಿ ಇಲ್ಲ. ಶುಭ್ಮನ್ ಗಿಲ್ ಎಲ್ಲ ಒಟ್ಟು ಇಂಡಿಯಾದಾರ ಅದಾರ. ಹಂಗೈತಿ ಈ ಸಲ. ನಾವು ಟಿವಿನ ಆಫ್ ಮಾಡೀವಿ. ಎದಕ್ಕಂದ್ರೆ ಈಗ 7 ಗಂಟೆಗೆ ಹಚ್ಚಿದ್ರೆ ಈಗ ಫುಲ್ ಉರಿತದ. ಅಂದ್ರೆ 11 ಗಂಟೆ ಮಟ್ಟ ಫುಲ್ ಕಂಟಿನ್ಯೂ ಚಾಲೂ ಇರ್ತೈತಿ. ಅದಕ್ಕೆ ನಾವೀಗ ಆಫ್ ಮಾಡೀವಿ. ಸ್ವಲ್ಪ ತತ್ಕೂ ರೆಸ್ಟ್ ಇರಲಿ ಅಂತ ಹೇಳಿ. ಮತ್ತೆ ಜನ 15 ನಿಮಿಷ ಟಾಸ್ ಆಕತಿ. ಆತ. ಈಗ ಮನ್ಯಾಗ ಯಾರಿಲ್ಲ, ನಮ್ಮ ಮಮ್ಮಿ ಅಪ್ಪಾಜಿ ಹೊರಗೆ ಹೋಗ್ಯಾರ. ಈಗ ನಾವು ಏನು ಮಾಡ್ತೀವಿ ಅಂದ್ರೆ, ನಮಗೆ ಈಗ ಸಾಯಂಕಾಲ ಟೈಮ್ ಆಯಿತು. ಈಗ ಎಷ್ಟಾಗೈತಿ ಟೈಮ್?
6:45 ಆಗೈತಿ. ಅದಕ್ಕೆ ಈಗ ಏನು ಮಾಡ್ತೀವಿ ಅಂದ್ರೆ ನಾವು ಏನು ಮಾಡ್ತೀವಿ ಹೇಳಿ ಸಮರ್ಥ? ಏನು ಮಾಡ್ತೇವೆ? ಚಾ ನಾನು ಮಾಡ್ತೀನಿ, ಬಾ ಕುಡಿಯೋದು ಅಂತ ನಿಮಗೂ ತೋರಿಸ್ತೀನಿ ಯಾವ ಥರ ನಾ ಮಾಡ್ತೀನಿ ಅಂತ. ನಾ ಮಾಡೋ ಚಾ ಇನ್ನೂ ನೋಡಿಲ್ಲ ನೀವು, ಆಯಿತಾ? ಈಗ ನೋಡಿರಿ, ಈಗ ಮಾಡ್ತೀನಿ ಬರ್ರಿ. ಫಸ್ಟ್ ಹೋಗೋಣ ಒಳಗೆ. ಈಗ ನಾನು ಇವೆರಡು ಕಪ್ದು ಮೆಷರ್ಮೆಂಟ್ ತೊಗೊತೀನಿ. ಅಂದ್ರೆ ಇಲ್ಲಿ ಹಾಲು ಐತಿ, ಇದು 1 ಕಪ್ಪು, 1 ಕಪ್ಪಿನ ಮ್ಯಾಗ ಐತಿ, ಇದು ನಡಿತೈತಿ. ಹಾಂ, ಇಷ್ಟು ಹಾಲು ಐತಿ. ಈಗ ಇದಕ್ಕೆ ನಾವು ಏನು ಮಾಡ್ಬೇಕು? ಇದಕ್ಕೆ ಇನ್ನೂ ಸ್ವಲ್ಪ ನೀರು ತೊಗೊಂಡು ಅನ್ಸುತ್ತೆ. ನೀರು ಹಾಕ್ಬೇಕಲ್ಲ? ಹಾಂ, ನೀರು ಹಾಕ್ಬೇಕು ಸಾಕು. ಹಾಂ, ಈಗ ಇದು ಫುಲ್ ಆಯ್ತು. ಇದನ್ನು ನಾವು ಇದಕ್ಕೆ ಹಾಕ್ಬಿಡೋಣ, ಯಾಕಂದ್ರೆ ಇದ್ರಾಗ ಮಾಡೋದು ನಾವು ಚಾನ. ಈಗ ನಾವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ಇದು ಗ್ಯಾಸ್ ಹಚ್ಕೋಬೇಕು. ಹಚ್ಕೊಂಡ್ವಿ. ಈಗ ಇದನ್ನು ಇಡೋಣ. ಆಮೇಲೆ ಏನು ಹಾಕೋಬೇಕಂದ್ರೆ ಚಾ ಪುಡಿ ನೋಡಿರಿ. ಇದು ನಾವು ಹಿಂಗೆ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿರ್ತೀವಿ. ಈ ಚಹಾ ಪುಡಿ ಇದು ಒಂದು ದೊಡ್ಡ ಸ್ಪೂನ್ ಐತಿ, ಅದಕ್ಕೆ ನಾವು ಒಂದು ಸ್ಪೂನ್ ಹಾಕ್ಬಿಡ್ತೀವಿ ಸಾಕು. 1 ಸ್ಪೂನ್ ಇಬ್ಬರಿಗಲ್ಲ, ಅದಕ್ಕೆ 1 ಸ್ಪೂನ್ ಸಾಕು. ಮತ್ತು ಸಕ್ರೆ ಎಷ್ಟಂದ್ರೆ ಸಕ್ರೆ ಹಾಕ್ತೀನಿ. ಈಗ ಸಕ್ರೆ 2 ಸ್ಪೂನ್ ಹಾಕ್ತಾನೆ. 1 2 ಸ್ಪೂನ್ ಕರೆಕ್ಟ್ ಹಾಕತ್ತಲ್ಲ? 2. ಈಗ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ, ಅದಕ್ಕೆ ಸ್ವಲ್ಪ ಅಲ್ಲಾಡ್ಸೋಣ. ಓಕೆ, ಇದು ಈಗ ಕುದಿಬೇಕು, ಅಲ್ಲಿ ಮಟ್ಟ ನಾವು ವೇಟ್ ಮಾಡೋಣ. ಈಗ ಇದು ಕುದಿ ಬಂದೈತೆ ನೋಡ್ರಿ. ಇದು ಫುಲ್ ಕುದಿಯಾಕತ್ತೈತಿ. ಈಗ ಹಂಗೆ ಕಡ್ಡಾಡಿದೆ, ಇದನ್ನು ಕೈ ಚಮಚೆ ತೊಗೊಂಡು ಸ್ವಲ್ಪ ಕಾಯ್ಡ್ಕೊಂಡಿರ್ತೈತೆ. ಎದಕ್ಕಂದ್ರೆ ಆ ಕಡೆ ಈ ಕಡೆ ಹತ್ತಿರ್ತೈತಲ್ಲ, ಅದ್ರ ಅಂದ್ರೆ ಕರೆಕ್ಟಾಗಿ ಇದು ಚಹಾ ಪುಡಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಇದು ಈ ಥರ ಕುದಿ ಇನ್ನೂ ಚಲೋ ಬರ್ತೈತಿ ಚಹಾ. ಅಂದ್ರೆ ನಾವು ಚಹಾ ಮಾಡ್ಬೇಕಾದ್ರೆ ಇದನ್ನು ಚಮಚೆಯಲ್ಲಿ ಕಾಯ್ಡ್ತಿರ್ಬೇಕು. ಮತ್ತು ಈಗ ಇದನ್ನು ಸೈಡ್ ಈಗ ರೆಡಿ ಆಗೈತಿ. ಏನು ಮಾಡ್ಬೇಕು? ಗ್ಯಾಸ್ ಆಫ್ ಮಾಡಿ ಸೋಸನ ಈ ಥರ ನಾವು ಹುಷಾರಾಗಿ ಸೋಸ್ಬೇಕು. ಮೊದಲು ಬಿಸಿದಲ್ಲಿದೆ ಮತ್ತೆ ಭಾಳ ಗಟ್ಟಿಗೆ ಹಿಡ್ಕೊಂಡು ಈ ಥರ ಸೋಸ್ಕೊಂಡಿದ್ರೆ ಓಕೆ. ನಮ್ದು ಚಾಯ್ ರೆಡಿ ಆಗಿದೆ. ಆಯ್ತಾ? ಟಾಸ್ನ RCB ಅವರು ಗೆದ್ರು. ನೋಡೋಣ ಈಗ ಏನು ಚೂಸ್ ಮಾಡ್ತಾರಂತ. ಬೌಲಿಂಗ್ ಚೂಸ್ ಮಾಡಿದರು. ಫಸ್ಟ್ ಇವರು ಬೌಲಿಂಗ್ ಮಾಡ್ತಾರಂತೆ, SRH ಅವರು ಬ್ಯಾಟಿಂಗ್ ಮಾಡ್ತಾರಂತೆ. ಫಸ್ಟು ನೋಡೋಣ. ಈಗ ನಾವು ಟಾಸ್ ನೋಡಿದ್ವಿ, ಟಾಸ್ ನೋಡ್ಕೊಂತ ಈಗ ಹಚ್ಚಿದ್ವಿ. ಮತ್ತೆ ಈಗ ನಾವು ಚಾ ಕೊಡ್ತಾ ಇದ್ವಿ. ಪ್ಲೇಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ ಹತ್ತೀವಿ. ಅಂದರೆ ಇದು ಎದ್ರ ಸ್ಪೆಷಲ್ ಹೇಳಿದ್ದು, ಇವತ್ತು ಫಸ್ಟ್ ಮ್ಯಾಚ್ ಐತಲ್ಲ, ಅದಕ್ಕೆ ಅದ್ರ ಸ್ಪೆಷಲ್ ಇದೆ. ಸ್ಯಾಂಡ್ವಿಚ್ ಒಳಗೆ ಕ್ಯಾಬೇಜ್ ಪನ್ನೀರ್ ಜಾಮು. ಇದೈತಿ. ಈಗ ತಿನ್ನೋಣ. ಊಟ ಮಾಡೋ ಸಮಯ. ಊಟಕ್ಕೆ ಅನ್ನ, ಸೊಪ್ಪಿನ ಸಾರು ಮತ್ತು ಚೌಳಿಕಾಯಿ ಪಲ್ಯ, ಮೊಸರು, ಹಪ್ಪಳ ಇದೆ. ಈಗ ಮುಗೀತು, SRH ಅವ್ರದ್ದು ಬ್ಯಾಟಿಂಗ್ ಮುಗೀತು. ಎಷ್ಟು ಹೊಡೆದಿರೋದಾರೆ ಅಂದರೆ 201 ರನ್ಸ್ ಹೊಡೆದಿದ್ದಾರೆ. ಟಾರ್ಗೆಟು 202. ಈಗ ಬ್ಯಾಟಿಂಗ್ ಮಾಡತ್ತಾರ ಸಾಲ್ಟ್ ಮತ್ತು ಕೊಹ್ಲಿ. 202 ಟಾರ್ಗೆಟ್. ರೆಡ್ಡಿ ಬಾಲಿಂಗ್ ಹಾಕತ್ತಾರ. ಮಲ್ಗೋ ಸಮಯ. ನಾವು ಇಲ್ಲಿ ಹಾಸಿದ್ದೀವಿ, ಯಾಕಂದರೆ ಮ್ಯಾಚ್ ಇದೆ ಅಲ್ಲ, ಅದಕ್ಕೆ ಲೇಟಾಗಿ ಮುಗಿಯುತ್ತದು. ಅದಕ್ಕೆ ನಾವು ಮ್ಯಾಚ್ ನೋಡ್ಕೊತ ಮಲ್ತೀವಿ. ಓಕೆ, ಈಗ 76ಕ್ಕೆ 1 ಹೋಗಿದೆ. ಪವರ್ ಪ್ಲೇ ಮುಗೀತು. ಟೈಮರ್ ಕೊಟ್ಟಿದ್ದಾರೆ. ಈಗ 202 ಇತ್ತು ಟಾರ್ಗೆಟು. ಅದನ್ನು ಚೇಂಜ್ ಮಾಡಿ ಫುಲ್ಲು ಚೆನ್ನಾಗಿ ಹೊಡೆದು ಗೆದ್ದರು RCB. ಈಗ ಫುಲ್ಲು ನನಗೆ ನಿದ್ದೆ ಬಂದಿದೆ. 11 ಗಂಟೆ ಆಯಿತು. ಹೊರಗೆ ಮಳೆ ಬರ್ತಾಯಿದೆ. ಮ್ಯಾಚು ಕೂಡ ಫಿನಿಶ್ ಆಯಿತು, ಮುಗೀತು. RCB ಗೆದ್ದರು, ಖುಷಿ ಆಯಿತು. ಈಗ ಮಲ್ತಾ ಇದ್ವಿ. ಬಾಯ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ.
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.